ನಂತರ ಕೊಡಿಸಲಾಗುವುದು. ಈಗ ಸೆಕ್ರೆಟರಿ ಸಭಾಪತಿಗಳೇ ಸದನದಲ್ಲಿ ಇಂದೂರ ಹೆಸರನ್ನ ಹೇಳ್ಕೊಂಡು ಇವರು ಈ ರೀತಿ ಮಾಡ್ತಾ ಇದ್ದಾರೆ. ಇದು ಸರಿಯಿಲ್ಲ. ಗೌರವ ಘನತೆ ಎಲ್ಲ ಹಾಳು ಮಾಡ್ತಾರೆ. ದಯವಿಟ್ಟು ಇವರನ್ನು ಹೊರಗಾಡಿಸಿ. ಎಕ್ಸ್ಟೆಂಡ್ ಮಾಡಬಾರ್ದು. ನಿಯಮ 320 ಹೊರಗಾಡಿಸಿ. ಅವಕಾಶಕ್ಕಾಗಿ ಧನ್ಯವಾದಗಳು ಸಭಾಪತಿಗಳೇ. ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ದಿನಾಂಕ 19/8/2026 ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಮರಳಿ ಬರದ ಪಾಲಿಟೆಕ್ನಿಕ್ ಕಾಲೇಜ್ ಎಂಬ ಶೀರ್ಷಿಕೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಾಲೇಜುಗಳನ್ನು ಸಿಂಧನೂರಿನ ಒಂದು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಇಲ್ಲವಾಗಿದೆ. 2018ರಲ್ಲಿ ಸರ್ಕಾರದಿಂದ ಮಂಜೂರಾಗಿದ್ದ ಕಾಲೇಜ್ ಬೇರೆಡೆ ಎತ್ತಂಗಡಿ ಮಾಡಿದೆ. ಸರ್ಕಾರ ಬಳಿಕ ಮರು ಮಂಜೂರಿಗೆ ನಿರಾಸಕ್ತಿ ವಹಿಸಿದೆ. ಶೈಕ್ಷಣಿಕ ಪ್ರಗತಿ ಹಿನ್ನಡೆಗಾಗಿ ಕಾರಣವಾಗಿದೆ. ಸಿಂಧನೂರು ತಾಲೂಕಿನಲ್ಲಿ ಸರ್ಕಾರಿ ಹಾಗೂ ಖಾಸಗಿ ಪದವಿ ಪೂರ್ವ ಕಾಲೇಜುಗಳು, ಸ್ನಾತಕೋತ್ತರ ಪದವಿ ಕಾಲೇಜುಗಳು 50ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿದ್ದರೂ ತಾಂತ್ರಿಕ ಶಿಕ್ಷಣ ಬೇಕಾದ ಒಂದು ಕಾಲೇಜಲ್ಲಿ ಇಲ್ಲ. ಪ್ರತಿ ವರ್ಷ SSLCಯಲ್ಲಿ 4,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಉತ್ತೀರ್ಣರಾಗುತ್ತಿದ್ದಾರೆ. ಬಹುತೇಕ ತಾಂತ್ರಿಕತೆ ಶಿಕ್ಷಣಕ್ಕಾಗಿ ಹೊರ ತಾಲೂಕಿಗೆ ಜಿಲ್ಲೆಗಳಿಗೆ ತೆರಳುವ ಅನಿವಾರ್ಯತೆಯಾಗಿದೆ. 2017-18ರಲ್ಲಿ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ ಪಕ್ಷದ ಅವಧಿಯಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕಾಗಿ ಪಡೆಯುವುದಕ್ಕೆ ಉತ್ತೇಜನ ನೀಡಲು ಗ್ರಾಮೀಣ ಪ್ರದೇಶದಲ್ಲಿ ಹೊಸದಾಗಿ 25 ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜುಗಳು ಮಂಜೂರಾಗಿ ಮಾಡಲಾಗಿತ್ತು. ಈ ಪೈಕಿ ಸಿಂಧನೂರಿನ ಕಾಲೇಜು ಮಂಜೂರಾಗಿತ್ತು. ಆದರೆ ಕಾಲೇಜು ನಿರ್ಮಾಣಕ್ಕೆ ಸೂಕ್ತವಾದ ಸ್ಥಳ ದೊರೆಯದೇ ಕಾರಣ ನಂತರ ಅಧಿಕಾರಕ್ಕೆ ಬಂದ ಬಿಜೆಪಿ ಸರ್ಕಾರ ಸಿಂಧನೂರಿನ ಬೇರೆ ಜಿಲ್ಲೆಗೆ ಕಾಲೇಜ್ ಸ್ಥಳಾಂತರ ಮಾಡಿತ್ತು. ಇದೇ ವರ್ಷದಲ್ಲಿ ಕಳೆದರೂ ತಾಂತ್ರಿಕ ಶಿಕ್ಷಣ ಉತ್ತೇಜನ ನೀಡುವ ಕೆಲಸವಾಗಿಲ್ಲ. ಸ್ಥಳೀಯವಾಗಿ ಇರುವ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ITI ಶಿಕ್ಷಣ ಸಿಗುತ್ತದೆ ಹೊರತು ಪಾಲಿಟೆಕ್ನಿಕ್ ಕಾಲೇಜುಗಳು ಇಲ್ಲವಾಗಿದೆ ಎಂದು ವರದಿಯಾಗಿದೆ. ಆದ್ದರಿಂದ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಹೊಂದಿರುವ, ಶೈಕ್ಷಣಿಕವಾಗಿ ಮುಂದುವರಿಯುತ್ತಿರುವ ಹಾಗೂ ನೂತನ ಜಿಲ್ಲಾ ಕೇಂದ್ರವಾಗಲು ಸೂಕ್ತವಾಗಿರುವ ಸಿಂಧನೂರು ತಾಲೂಕು ಸಂಪೂರ್ಣವಾಗಿ ತಾಂತ್ರಿಕ ಶಿಕ್ಷಣದಿಂದ ವಂಚಿತವಾಗಿದ್ದು, ಸರ್ಕಾರ ಕೂಡಲೇ ಸಿಂಧನೂರು ತಾಲೂಕಿನಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಹಾಗೂ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ತೆರೆಯಬೇಕೆಂದು ಸದನದ ಶೂನ್ಯ ವೇಳೆಯಲ್ಲಿ ಸರ್ಕಾರಕ್ಕೆ ನಾನು ಒತ್ತಾಯಿಸುತ್ತೇನೆ. ಸಭಾಪತಿಗಳೇ, ಉತ್ತರ ಸಂಬಂಧಪಟ್ಟ ಸಚಿವರ ನಂತರ ಕೊಡಿಸಲಾಗುವುದು. ಹನುಮಂತ ನಿರಾಣಿ ಅವರು ಐ ವಾಂಟ್ ಡಿಸೋಜ. ಧನ್ಯವಾದಗಳು ಸಭಾಪತಿಗಳೇ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಾವೇರಿ ವನ್ಯಧಾಮದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ನಡೆಸಿದ ಗುಂಡಿನ ದಾಳಿಯಲ್ಲಿ ಮೃತಪಟ್ಟ 3 ಮಂದಿ ಅಮಾಯಕರು ಮತ್ತು ಮೃತರ ಅವಲಂಬಿತರಿಗೆ ತಲಾ 1 ಕೋಟಿ ರೂಪಾಯಿ ಸಹಾಯಧನ ನೀಡಬೇಕು. ಪ್ರಕರಣಗಳ ಸತ್ಯಾಂಶ ಬಯಲಿಗೆ ನ್ಯಾಯಾಂಗ ತನಿಖೆ ಜೊತೆ ವಿಶೇಷ ತನಿಖಾದಾರ SIT ರಚನೆ ಮಾಡಬೇಕೆಂದು ಶೂನ್ಯ ವೇಳೆಯಲ್ಲಿ ಪ್ರಸ್ತಾವಿಸಲು ಬಯಸುತ್ತೇನೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಕಾವೇರಿ ವನ್ಯಧಾಮದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳಿಂದ ರಾಕ್ಷಸಿ ಕೃತ್ಯ ನಡೆದಿದ್ದು 3 ಮಂದಿ ಅಮಾಯಕರು ಗುಂಡಿನ ದಾಳಿಯಲ್ಲಿ ಮೃತಪಟ್ಟಿದ್ದು, ಅವರ ಕುಟುಂಬದ ಅವಲಂಬಿತರು ತೀರಾ ಬಡತನ ರೇಖೆಗಿಂತ ಕಡಿಮೆ ಉಳ್ಳವರಾಗಿದ್ದು, ಮೃತಪಟ್ಟವರನ್ನು ಅಕ್ರಮ ಬೇಟೆಗಾರರು ಎಂದು ಬಂಧಿಸುವ ಮೂಲಕ ಅವರ ಜೀವವನ್ನು ಬಲಿ ಪಡೆಯಲಾಗಿದೆ. ಈ ವಿಚಾರವು ಸಂಪೂರ್ಣ ಸುಳ್ಳಾಗಿರುತ್ತದೆ. ಈ ಪ್ರದೇಶಕ್ಕೆ ಭೇಟಿ ನೀಡಿದ ನಾನು ಅನೇಕ ಸಂಗತಿಗಳನ್ನು ಮೃತರ ಕುಟುಂಬದವರಿಂದ ಮತ್ತು ಸಾರ್ವಜನಿಕರಿಂದ ಮಾಹಿತಿ ಸಂಗ್ರಹಿಸಲಾಗಿದ್ದು, ಅರಣ್ಯ ಇಲಾಖೆ ಅಧಿಕಾರಿಗಳು ರಾಕ್ಷಸಿ ಕೃತ್ಯವನ್ನು ಪ್ರದರ್ಶನ ಮಾಡಿದ್ದು, ಅಮಾಯಕರನ್ನು ಬಹಳ ಹತ್ತಿರದಿಂದ ಗುರಿ ಮಾಡಿಕೊಂಡು ಆರಿಸಲಾಗಿ ಕೊಲೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಈ ರೀತಿಯ ತನಿಖೆ ಇದಕ್ಕೆ ತ್ವರಿತ ತನಿಖೆ ಅಗತ್ಯ ಇದ್ದು, ಅರಣ್ಯಾಧಿಕಾರಿಗಳು ತಮ್ಮ ಇಲಾಖೆ ಬೆಂಬಲದಿಂದ ಕಾನೂನಿಗೆ ನೀಡಬೇಕಾದ ಅಂಶಗಳನ್ನು ಮರೆಮಾಚಿ ಬಡ ಕುಟುಂಬಗಳಿಗೆ ನ್ಯಾಯ ಸಿಗುವಲ್ಲಿ ತಪ್ಪಿಸಿಕೊಳ್ಳುವ ಸಂದರ್ಭಗಳಿದ್ದು, ಈ ವಿಚಾರವನ್ನು ತನಿಖಾ ದಳ SIT ರಚಿಸಿದರೆ ಮಾತ್ರ ಶೀಘ್ರವಾಗಿ ನಿಗದಿತ ಅವಧಿಯ ಒಳಗಡೆ ನ್ಯಾಯವನ್ನು ಪಡೆಯಲು ಸಾಧ್ಯವಾಗುವುದು. ಆದುದರಿಂದ ವಿಶೇಷ ತನಿಖಾ ದಳ ರಚಿಸಬೇಕೆಂದು ಶೂನ್ಯ ವೇಳೆಯಲ್ಲಿ ಒತ್ತಾಯಿಸುತ್ತೇವೆ. ಅಲ್ಲದೆ ಮೃತರ ಕುಟುಂಬಕ್ಕೆ ಅವಲಂಬಿತರು ತೀರಾ ಬಡತನ ರೇಖೆಯಲ್ಲಿದ್ದು, ಚಿಕ್ಕ ಮಕ್ಕಳ ಭವಿಷ್ಯದ ಸರ್ಕಾರ ಸಹಾನುಭೂತಿಯಿಂದ ಪರಿಗಣಿಸಬೇಕಾಗಿದೆ. ಮೃತರ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ ಕನಿಷ್ಠ 1 ಕೋಟಿ ರೂಪಾಯಿ ಸಹಾಯಧನ ಪರಿಹಾರ ಮತ್ತು ಮೃತ ಕುಟುಂಬದವರಿಗೆ ಸರ್ಕಾರಿ ನೌಕರಿ ನೀಡಬೇಕು.
ಮಕ್ಕಳ ಸಂಪೂರ್ಣ ವಿದ್ಯಾಭ್ಯಾಸ ಭರಿಸಬೇಕು. ಕೃತ್ಯಕ್ಕೆ ಕಾರಣವಾದ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲಾಖೆ ಅಧಿಕಾರಿ ಎಂಬ ಮಾತ್ರಕ್ಕೆ ಕಾನೂನಿನಲ್ಲಿ ತಪ್ಪಿಸಿಕೊಳ್ಳದಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಸದನದ ಶೂನ್ಯ ವೇಳೆಯಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಅರಣ್ಯ ಸಚಿವರಲ್ಲಿ ಸಾರ್ವಜನಿಕರ ಮಾತುಗಳ ವಿಚಾರವನ್ನು ಶೂನ್ಯ ವೇಳೆಯಲ್ಲಿ ಪ್ರಕಟಿಸಲು ಬಯಸುತ್ತೇನೆ. ಸಭಾಪತಿಗಳೇ, ಸಚಿವರ ನಂತರ ಉತ್ತರ ಕೊಡಿಸಲಾಗಿದೆ. ಮಂಜುನಾಥ್ ಭಂಡಾರಿ, ನೀವು ಇರಬೇಕು. ನೀವು ಮಂಜುನಾಥ್ ಭಂಡಾರಿ ಅಮಿತ್ ಶಾ ಮನೆಗೂ ಆಯ್ತು. ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಮೂಲ ನಿವಾಸಿಗಳಿಗೆ ಪೌಷ್ಟಿಕ ಆಹಾರಗಳ ಕಿಟ್ಟು 5 ತಿಂಗಳಿಂದ ಸ್ಥಗಿತ. ಮಕ್ಕಳು, ಗರ್ಭಿಣಿಯರು, ವೃದ್ಧರು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಳವಳ. ಟೆಂಡರ್ ಪ್ರಕ್ರಿಯೆ ಅಂತಿಮಗೊಂಡರೆ ಆಗಸ್ಟ್ನಲ್ಲಿ ಕಿಟ್ ಸಾಧ್ಯತೆ ಇಲಾಖೆ ಎಂಬ ಶೀರ್ಷಿಕೆಯಲ್ಲಿ ದಿನಾಂಕ 27-26 ವಾರ್ತಾಭಾರತಿ ದಿನಪತ್ರಿಕೆಯಲ್ಲಿ ವರದಿಯಾಗಿರುತ್ತದೆ. ರಾಜ್ಯದಲ್ಲಿರುವ ಸಾವಿರಾರು ಮೂಲ ನಿವಾಸಿಗಳ ಕುಟುಂಬದವರ ಹೊಟ್ಟೆ ತುಂಬಲು ಸಹಕಾರಿಯಾಗಬೇಕಾಗಿದ್ದ ಹಾಗೂ ಅವರ ಅಪೌಷ್ಟಿಕತೆಯನ್ನು ನಿವಾರಿಸಬೇಕಾಗಿದ್ದ ಸರ್ಕಾರದ ಉಚಿತ ಪೌಷ್ಟಿಕಾಹಾರದ ಕಿಟ್ಟು 5 ತಿಂಗಳಿಂದ ಅವರಿಗೆ ಸಿಗುತ್ತಿಲ್ಲ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಡಿ ಜಾರಿಯಲ್ಲಿರುವ ಈ ಯೋಜನೆ ಸ್ಥಗಿತಗೊಂಡಿರುವ ಪರಿಣಾಮ ಅರಣ್ಯ ಮತ್ತು ಅರಣ್ಯ ಅಂಚಿನಲ್ಲಿರುವ ಮಕ್ಕಳು ಮತ್ತು ಗರ್ಭಿಣಿಯರ ಹಾಗೂ ವೃದ್ಧರ ಅಪೌಷ್ಟಿಕತೆಯ ಅಪಾಯ ಎದುರಿಸುತ್ತಿದ್ದಾರೆ. ಪ್ರತಿ ತಿಂಗಳು ತಲುಪಬೇಕಾಗಿದ್ದ ಪೌಷ್ಟಿಕ ಆಹಾರದ ಪೂರೈಕೆ ಸ್ಥಗಿತಗೊಂಡು ಬರೋಬ್ಬರಿ 5 ತಿಂಗಳಾಗಿವೆ. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಡಿ ಜಾರಿಯಲ್ಲಿರುವ ಈ ಯೋಜನೆಯಡಿ ರಾಜ್ಯದ ಉಡುಪಿ, ದಕ್ಷಿಣ ಕನ್ನಡ, ಮೈಸೂರು, ಚಾಮರಾಜನಗರ, ಕೊಡಗು, ಉತ್ತರ ಕನ್ನಡ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಸುಮಾರು 47,859 ಬುಡಕಟ್ಟು ಕುಟುಂಬಗಳು ಫಲಾನುಭವಿಗಳಾಗಿವೆ. ಇದರಲ್ಲಿ ಅವಿಭಾಜಿತ ಕರಾವಳಿ ಜಿಲ್ಲೆಗಳಲ್ಲಿ ಕೊರಗ, ಮಲೆಕುಡಿಯ ಸಮುದಾಯವಿದ್ದು ಉಳಿದ ಜಿಲ್ಲೆಗಳಲ್ಲಿ ಜೇನುಕುರುಬ, ಕಾಡು ಕುರುಬ, ಸೋಲಿಗ, ಎರವ, ಕುಡಿಯ, ಸಿದ್ದಿ, ಹಳಸರು, ಗೌಡಲು, ಗೋಂಡ ಹಾಗೂ ಬೆಟ್ಟ ಕುರುಬ ಸೇರಿದಂತೆ 13 ಬುಡಕಟ್ಟು ಸಮುದಾಯಗಳ ಫಲಾನುಭವಿಗಳು ಇದು ಸರ್ಕಾರದ ಸಿಗುವ ಈ ನೆರವಿಗೆ ಕಾಯುವಂತಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಮೂಲ ನಿವಾಸಿಗಳಿಗೊಂಡಿರುವ ಕೊರಗ ಸಮುದಾಯ ಈಗಲೂ ಸಮಾಜದ ಮುಖ್ಯವಾಹಿನಿಗೆ ಬರುವಲ್ಲಿ ಹಿಂಜರಿಕೆ ತೋರುತ್ತಿದೆ. ಕೊರಗರು ಇದು ಬಹುತೇಕ ಕೂಲಿ ಕೆಲಸಗಳನ್ನು ನೆಚ್ಚಿಕೊಂಡವರು. ನಗರ ಪ್ರದೇಶಗಳಲ್ಲಿ ಇವರು ಪೌರ ಕಾರ್ಮಿಕವಾಗಿ ದುಡಿಯುತ್ತಿದ್ದರೆ ನಿತ್ಯ ದುಡಿದರೆ ಮಾತ್ರ ಕುಟುಂಬಕ್ಕೆ ಊಟಕ್ಕೆ ಸಿಗುತ್ತದೆ. ಈ ಸಮುದಾಯ ಒಪ್ಪತ್ತಿನ ಊಟಕ್ಕೂ ಪಡುವ ಅದೆಷ್ಟೋ ಮಂದಿ ಇದ್ದಾರೆ. ಮೂಲ ನಿವಾಸಿಗಳು ಬುಡಕಟ್ಟು ಸಮುದಾಯದ ಹಿತದೃಷ್ಟಿಯಿಂದ 2008-9 ಸಾಲಿನಲ್ಲಿ ಕೊರಗ ಸಮುದಾಯವನ್ನು ಕೇಂದ್ರೀಕರಿಸಿಕೊಂಡು ಉಡುಪಿ ಜಿಲ್ಲೆಯಿಂದ ಪ್ರಥಮವಾಗಿ ಆರಂಭವಾದ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯು ಸಮುದಾಯಕ್ಕೆ ಉಚಿತ ಪೌಷ್ಟಿಕ ಆಹಾರಗಳ ಕಿಟ್ಟು ನೀಡುವಂತಾಗಿದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.